ಇಲ್ಲಿ ನೋಡ್ತಾ ಇದ್ರಲ್ಲ ಇಂಡಿಕೇಟರ್, ಇದು ಸರವಣನೆ ಮುರಿದಾಕಿದ್ದು. ನನ್ನ ಗಾಡಿ ಇಂಡಿಕೇಟರ್ ಇವ್ರು ಇದ್ರಲ್ಲ ಇವರೇ ಮುರಿದಾಕಿರೋದು. ಅಂಟ್ಕೊಂಡು ಗಾಡಿ ಓಡಿಸ್ಕೊಂಡ್ ಬರ್ತಾರೆ. ನಾನವನಲ್ಲ. ಸೊ ಹರ್ಷ, ಆ್ಯಸ್ ಯೂಶ್ವಲ್ ನಿಮ್ಮ ಗಾಡೀಲಿ ಏನಾದರೂ ಒಂದು ಬ್ರೇಕ್ ಡೌನು ವರ್ಕು, ಮೆಕ್ಯಾನಿಕಲ್ ವರ್ಕ್ ಇರುತ್ತೆ. ಸೊ ಈ ಟೈಮು ಸರವಣ ಬಂದ್ಬಿಟ್ಟು ಹಿಂದೆ ಗುದ್ದುಬಿಟ್ಟು ಇದು ಇಂಡಿಕೇಟರ್ ಹೊಡೆದೋಗಿದೆ. ಇವಾಗ ಇದನ್ನು ಹೆಂಗೆ ರೆಡಿ ಮಾಡೋದು ನೋಡೋಣ. ಆದಷ್ಟು ಫಿಕ್ಸ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಆರಿ ಸರ್ವಿಸ್ ಸೆಂಟರ್ ತೊಗೊಂಡೋಗ್ಬಿಟ್ಟು ಇದನ್ನು ಚೇಂಜ್ ಮಾಡಿಬಿಡಿ. ಈ ಫೆಂಡರ್ ಇದೆ ಅಲ್ವಾ, ಈ ಫೆಂಡರ್ ಚೇಂಜ್ ಮಾಡಿಬಿಟ್ರೆ ಈ ಐಟಮ್ ಹೊಸದಾಗ್ಬಿಡುತ್ತೆ. ಓಕೆ, ಇನ್ನೊಂಥರ ಎಕ್ಸ್ಟ್ರಾನೇ ಇದೆಯಮ್ಮ ನೋಡಿ, ಹೆಂಗೆ ಕರೆಕ್ಟಾಗಿದೆ ಇದು ವಾಷರು. ಬಟ್ ಇದು ದೊಡ್ಡ ಸೈಜ್ ಬೇಕು ವಾಷರು ಅಲ್ವಾ. ಏನು ಮಾಡೋಣ, ಟ್ಯಾಗ್ ಹಾಕ್ಬಿಟ್ಟು ಮಾಡ್ಬೋದು ಒಳಗಡೆಯಿಂದ. ಟ್ಯಾಗ್ ಹಾಕಿ ಏನು ಮಾಡೋಕ್ಕಾಗಲ್ಲ. ನೋಡ್ತೀನಿ, ಇದನ್ನೇ ಫಿಟ್ ಮಾಡೋಣ. ಆಚೆ ಬರುತ್ತಾ ಏನಂತ ನೋಡೋಣ. ಒಳಗಡೆ ಕೈ ಬಿಡೋಕ್ಕೆ ಜಾಗ ಇಲ್ಲ. ಇದನ್ನು ಒಳಗಡೆ ಏನು ಮಾಡ್ತಾಯಿದ್ದೀನಿ, ಇದನ್ನ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ತಿರ್ಗಾ ನಟ್ಟು ಟೈಟ್ ಮಾಡ್ತಾ ಇದ್ದೀನಿ. ಓಕೆ, ವೈಬ್ರೇಷನ್ಗೆ ಬರ್ಬೋದಾ? ಇಲ್ಲ ಬರಲ್ಲ, ಟೈಟ್ ಮಾಡ್ತೀನಿ. ನಮಗೆ ಕಂಫರ್ಟಬಲ್ ಕೂತ್ಕೋಬೇಕು. ಇನ್ನೊಂದು ಸ್ಪೆಕ್ಸ್ ಹಾಕ್ಕೊಂಡ್ರೂ ಕೆಲಸ ಆಗಲ್ಲ. ನೋಡೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಇದು ಫೆಂಡರ್ ಬಿಚ್ಚಿಬಿಟ್ಟು ಇದಿದೆಯಲ್ವಾ, ಈ ಫೆಂಡರ್ಗೆ ಲಾಕ್ ಬಿಚ್ಚಿಬಿಟ್ಟು ಆಮೇಲೆ ಅದನ್ನು ಕ್ಲೀನಾಗಿ ಕೂಡಿಸ್ಬಿಟ್ಟು ಏನು ಮಾಡ್ತಾರೆ. ಇದನ್ನೊಂಚೂರು ಹಿಡ್ಕೊಳ್ಳಿ, ಯಾರಾದರೂ ಹಿಂಗೆ ಹಿಡ್ಕೊಳ್ಳಿ. ಸ್ವಲ್ಪ ನನಗೆ ಇಲ್ಲಿ ಎರಡು ಕೈಗೆ ಸಿಗುತ್ತೆ. ರೈಟ್ ಆಗ್ತಿದೆ. ಸೊ ಇದೊಂಥರ ಜುಗಾಡ್ ಮಾಡ್ತಾ ಇದ್ದೀರಾ? ಜುಗಾಡಿಲ್ಲ, ಅದೇ ಹೋಲ್ ಇನ್ಸರ್ಟ್ ಮಾಡಿದ್ದೀನಿ. ಇದು ಹೋಲ್ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೆ ವಾಷರ್ ಸಿಗ್ತಾ ಇಲ್ಲ. ಸೊ ಸದ್ಯಕ್ಕೆ ಒಂದು ಏನಾದರೂ ರೈಡ್ ಮುಗಿಯೋವರೆಗೂ ಚೆನ್ನಾಗಿರಲಿ ಇಂಡಿಕೇಟ್ರು. ಆಮೇಲೆ ನೀವು ವಾಷರ್ ಹಾಕಿದ್ರೆ ಫೆಂಡರ್ ಚೇಂಜ್ ಮಾಡಬೇಕಾಗಿಲ್ಲ. ಇಲ್ಲ ಅಂದರೆ ಫೆಂಡರ್ ನಿಮಗೆಲ್ಲ ಕರೆಕ್ಟಾಗಿರಬೇಕು ಅಂದರೆ ಲೂಸ್ ಟೈಟ್ ನೋಡು, ಹೆಂಗಿದೆ, ಲೂಸ್ ಇದೆಯಾ? ಫಿಟ್ ಆಗಿದೆ, ಟೈಟ್ ಇದಾಗಿದೆ. ಈ ಜಾಗದಲ್ಲಿ ಹೊಡೆದೋಗಿದೆ. ಪ್ಲಾಸ್ಟಿಕ್ ನಿಂದ ಮೋಲ್ಡ್ ಈಚೆ ಬಂದಿದೆ. ಮೋಲ್ಡ್ ಏನು ಮಾಡೋಣ ಹರ್ಷ, ಇವಾಗ ಬಿಡಿ, ಒಂದು ನಿಮಿಷ ಬಿಟ್ಬಿಡು. ವಾಷರ್ ಎಷ್ಟು ಬೇಕು ಹಾಕ್ಬೋದು. ಓಕೆ, ಸೊ ಇವಾಗ ಇದು ಟೈಟ್ ಮಾಡಿದ್ರೆ ಆಗ್ತಿಲ್ಲ, ಯಾಕಂದರೆ ಸ್ವಲ್ಪ ಹೊಡೆದೋಗಿದೆ. ಒಳಗಡೆ ಟೈಟ್ ಮಾಡೋಕ್ಕೆ ಪ್ರೊವಿಷನ್ ಸಿಗ್ತಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಇದಕ್ಕೆ ಅಲೆನ್ ಕೊಟ್ಟಿದ್ದಾರೆ, ಅಲೆನ್ ಸ್ಕ್ರೂ ಕೊಟ್ಟಿದ್ದಾರೆ. ಇದಕ್ಕೆ 1, 2, 3 ಇದೆ. ಇದನ್ನು ರಿಮೂವ್ ಮಾಡಿದ್ರೆ ಕೈಯಲ್ಲಿ ಈಸಿಯಾಗಿ ಬಂದುಬಿಡುತ್ತೆ ಈ ಪಾರ್ಟು. ಆಮೇಲೆ ಚೆನ್ನಾಗಿ ಟೈಟ್ ಮಾಡಿಬಿಟ್ಟು ಆಮೇಲೆ ಅಲೆನ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಇವಾಗ ಎಷ್ಟು ಮಾತ್ರ ನಮ್ಮಿಂದ ಮಾಡೋಕ್ಕಾಗುತ್ತೆ ಅಂತ. ಸೊ ಇವಾಗ ಏನಾಗ್ತಾಯಿದೆ ಅಂದರೆ, ಇದು ಒಳಗಡೆ ಟೈಟ್ ಮಾಡೋಕ್ಕೆ ಪ್ರೊವಿಷನ್ ಸಿಗ್ತಾ ಇಲ್ಲ. ಇದು ಬಿಚ್ಚಬೇಕು ಅಂದರೆ ಇವಾಗ ಬೇಡ ಅಂತ ನಾವು ಬಿಚ್ತಾ ಇಲ್ಲ, ಯಾಕೆಂದರೆ ಏನಾದರೂ ಇನ್ನೂ ಏನೋ ಪ್ರಾಬ್ಲಮ್ ಆದರೆ ನಂಬರ್ ಪ್ಲೇಟ್ ಎಲ್ಲ ಇದರಲ್ಲಿದೆ ಅಂತ. ಓಕೆ, ಯಾಕೆಂದರೆ ವೈರಿಂಗಿಗೆ ಒಳಗಡೆ ಮೆಟಲ್ ಇದೆ, ಅದು ಸ್ವಲ್ಪ ಬೆಂಡ್ ಮಾಡಬೇಕಾಗುತ್ತೆ. ದೆನ್ ಓನ್ಲಿ ವೈರಿಂಗ್ ವಿಲ್ ಕಮ್ ಔಟ್. ಸೊ ಅಷ್ಟು ರಿಸ್ಕ್ ತೊಗೋಬೇಡ, ಅಂಗಡಿಯಲ್ಲೇ ಕೊಡೋಣ ಅಂತ. ಸದ್ಯಕ್ಕೆ ಏನು ಮಾಡ್ತೀನಿ ಅಂದರೆ, ಇದನ್ನು ರೈಡ್ ಮುಗಿಸೋವರೆಗೂ ಏನು ಮಾಡೋಣ ಅಂದರೆ, ಒಂದು ಸಣ್ಣದು ಟ್ಯೂಬ್ ಹಾಕಿ ಈ ಕಡೆ ಸಪೋರ್ಟ್ ಕೊಟ್ಟು ಟೈಟ್ ಮಾಡಿಬಿಡ್ತೀನಿ. ಓಕೆ, ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ, ಬಟ್ ಇಟ್ಸ್ ಓಕೆ ಅಂಟಿಲ್ ರೈಡ್ ಇಟ್ ವಿಲ್ ಬಿ ಫೈನ್. ಕಾರ್ತಿ ಇದೊಂಚೂರು ಹಿಡ್ಕೊಳ್ಳಿ, ಟೇಪ್ ಹಾಕ್ತೀನಿ ನಾನು, ಒಂದು ಟೇಪ್ ಹಾಕೋವರೆಗೂ. ಆಮೇಲೆ ಸ್ಟ್ರೈಟ್ ಮಾಡಿಕೊ. ಇಲ್ಲ, ಆ ಕಡೆ ಇಲ್ಲಿ, ಈ ಕಡೆ ಒಂದು ಕಡೆ ಹೇಳ್ಕೊ. ಹಾಂ, ಹೇಳ್ಕೊಂಡ್ಯಾ? ಈ ಕಡೆ ನೀನು ರೈಟ್ ಹ್ಯಾಂಡ್ ಮಾತ್ರ ಹೇಳಿ. அதுவா இப்போ எல்லாம் தோணும் அப்படிதான் தெரியுது நல்லா இங்கே வரைக்கும். ஓகே
ಅದು ಎಲ್ಲಮ್ಮ ಇದು ಕೊಟ್ಟಿದ್ದೆ ನಾನು ಟ್ಯಾಗು அது உள்ள எல்லாம் கழட்டி இன்சர்ட் பண்ணியாச்சு. பிளாஸ்டிக் மோல்ட் அது டைட் ಮಾಡಕ್ಕೆ உள்ள டைட் பண்றதுக்கு இடம் இல்ல, ஸ்பேனர் ஓடுறதுக்கு. இது கழட்டினா தான் ஈஸியா டைட் பண்ண முடியும். அதனால என்ன பண்ணோம், ಟೈಟ್ ಆಗಿದೆ. ಇವಾಗ ನಿಮಗೆ ಮೋಸ್ಟ್ಲಿ ವೈಬ್ರೇಷನ್ ಆಗಲ್ಲ ಊರಿಗೆ ಹೋಗೋವರೆಗೂ. ಓಕೆ, ಊರಿಗೆ ಹೋಗೋವರೆಗೂ ವೈಬ್ರೇಟ್ ಆಗಲ್ಲ. ಇಟ್ಸ್ ಓಕೆ. ಅಟ್ಲೀಸ್ಟ್ ಇಂಡಿಕೇಟರ್ ನೀವು ರೈಟಲ್ಲಿ ಹೋಗ್ತೀವಿ, ಹೆಂಗೂ ನೀವು ಇಂಡಿಕೇಟರ್ ರೈಟ್ ಹೋಗೋವಾಗ ಇಂಡಿಕೇಟರ್ ಹಾಕಲ್ಲ, ಹಂಗೂ ಹಾಕಿದ್ರೆ ಹಿಂದೆ ಬರೋರಿಗೆ ಒಂಚೂರಾದ್ರೂ ಕಾಣುತ್ತೆ ಇಂಡಿಕೇಟರ್ ಹಾಕಿದ್ದೀರಾ ಅಂತ. ಓಕೆ, ಸೊ ಈ ಜುಗಾಡ್ ಏನಾದರೂ ನಿಮ್ಗೆ ಹೆಲ್ಪ್ಫುಲ್ ಆದರೆ ಯೂಸ್ ಮಾಡ್ಕೊಳ್ಳಿ. ಸೊ ಬಟ್ ಇಟ್ಸ್ ಓಕೆ, ನಾಟ್ ಟು ಮಚ್ ಆಫ್ ಕಾಸ್ಟ್. ನೀವು ವಾರಿ ತೊಗೊಂಡು ಹೋದರೆ less than 500 rupees you can rectify it. ಅಷ್ಟೇ.